ನೋಬೆಲ್ ಪಾರಿತೋಷಿಕ ಪಡೆದವರು, 2 ನೋಬೆಲ್ ಪಾರಿತೋಷಿಕ. ಇವತ್ತು ಅವರು ಅವರಿದ್ದರೆ ಪ್ರಾಯಶಃ ನಾವು ನೀವು ಇವತ್ತು ಏನು ಅನುಭವಿಸ್ತಾ ಇದ್ದೀವಿ ಸವಲತ್ತುಗಳನ್ನ ಅದು ಪಡೆಯಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಹಳ್ಳಿಗಾಡಿನಲ್ಲಿ ಬಡತನದಲ್ಲಿ ಬಂದಿರತಕ್ಕಂಥ ಅವ್ರ ಸಂಖ್ಯೆ ಜಾಸ್ತಿ, ವಿದ್ವತ್ತು ಅಲ್ಲಿ ಹಾಕೊಂಡಿದೆ. ನಾವು ಅವ್ರನ್ನ ಸರಿಯಾದ ಪತ್ತೆ ಮಾಡದೇ ಇದ್ರೆ, ಅವ್ರನ್ನ ತಗೊಂಡು ಬಂದು ಇವತ್ತು ನಾವು ಅವ್ರಿಗೆ ಎನ್ಕರೇಜ್ ಮಾಡದೇ ಇದ್ರೆ, ಪ್ರೋತ್ಸಾಹ ಕೊಡದೇ ಇದ್ರೆ ನಾವು ಕೂತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವರಿಂದನೇ ಮಾತ್ರ ಈ ಪ್ರಪಂಚ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಮ ಜನರಿಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವೆಲ್ಲರೂ ಕೂಡ 2 ಊಟ ಮಾಡ್ತೀವಿ. ಭಾರತ ದೇಶದಲ್ಲಿ ಇಷ್ಟೊಂದು ಬಹಳಷ್ಟು ಕೆಟ್ಟ ಕೆಲಸಗಳು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಾವು ಇವತ್ತು 2 ಕೂಡ ಊಟ ಮಾಡ್ತಿದ್ದೀವಿ ಅಂತ ಅಂದ್ರೆ ಅಂಥವ್ರು ಇರೋದ್ರಿಂದ ಮಾತ್ರ. ಇವತ್ತು ದೇವಸ್ಥಾನಗಳಿದ್ದಾವೆ, ಮಠಮಾನ್ಯಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ. ನಾವು ಇವತ್ತು ಆ ಭಯ ಭಕ್ತಿ ಇಲ್ಲದೆ ಬಹಳಷ್ಟು ಜನ 99 ಜನ ಬೆಳಿಗ್ಗೆ ಕೂಲಿ ಮಾಡೋದು, ಕೊಲೆ ಮಾಡೋದು, ಮೋಸ ಮಾಡೋದು ಇದೇ ಆಗ್ತಿದ್ದು. ಇವತ್ತು ದೇವರ ಹೆಸರಿನಲ್ಲಿ, ದೇವಸ್ಥಾನದ ಹೆಸರಿನಲ್ಲಿ ಪರಿವರ್ತನೆ ಆಗ್ತಾರೆ. ದೇವರಿದ್ದಾರೆ, ನಮಗೇನೋ ತೊಂದರೆ ಕೊಡ್ತಾರೆ, ದೇವರು ಕೊಡ್ತದೆ ಅನ್ನೋ ದೃಷ್ಟಿಯಿಂದ ಭಯಭೀತಿನಲ್ಲಿ ಕೆಲಸವನ್ನು ಮಾಡುವಂಥ ಸಂಖ್ಯೆಗಳು ಇರೋದ್ರಿಂದ ನಾವು ಒಳ್ಳೆಯದಿದ್ದೀವಿ. ಮಠಮಾನ್ಯಗಳು, ಸ್ವಾಮೀಜಿಗಳು ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ, ವಿದ್ಯೆಯನ್ನು ಕೊಡ್ತಾರೆ, ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋದನ್ನ ಬಯಸ್ತಾರೆ. ಅದರಿಂದ ಮಠಮಾನ್ಯಗಳು, ದೇವಸ್ಥಾನಗಳು ಇರೋದ್ರಿಂದ ಒಂದು 50 ಭಾಗ ನಾವು ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ನಾವು ಹಳ್ಳಿನಲ್ಲಿ ಇರ್ತಕ್ಕಂಥ ಬುದ್ಧಿವಂತಗಳಿಂದ 50% ನಾವು ಒಳ್ಳೆಯದಾಗ್ತದೆ ಈ ದೇಶಕ್ಕೆ, ಈ ಪ್ರಪಂಚಕ್ಕೆ. ಇನ್ನು 50 ಭಾಗ ಇವತ್ತು ನಾವು ಮಠಮಾನ್ಯಗಳು ಮತ್ತೆ ದೇವಸ್ಥಾನದಿಂದ ಒಳ್ಳೆಯದಾಗ್ತದೆ. ಇದು ಬಹಳ ಮುಖ್ಯ. ಇವುಗಳನ್ನ ನಾವು ಕೈ ಬಿಟ್ಟರೆ ನಮಗೆ ಊಟನೂ ಸಿಗಲ್ಲ, ಈ ದೇಶದಲ್ಲಿ ಬರೋದಕ್ಕೂ ಸಾಧ್ಯ ಇಲ್ಲ. ಇದು ಬಹಳ ಮುಖ್ಯ. ಇವತ್ತು ಪ್ರಪಂಚ ಬಹಳ ವೇಗವಾಗಿ ಬೆಳೀತಾರೆ. ಈಗ ನಾವು 1980ರಲ್ಲಿ ನಾನು ಕೆನಡಾ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಮನೆಗೆ ಫೋನ್ ಮಾಡಿದ್ರೆ 1 ವಾರ ಆಗುತ್ತೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಎಲ್ಲ ಮೊಬೈಲ್ ಇದೆ, ಇವತ್ತೆಲ್ಲರೂ ಇರ್ಬೋದು. ಈ ಪ್ರಪಂಚದಲ್ಲಿ ಯಾವ ಟೈಮಲ್ಲಿ ಎಲ್ಲಿ ಬೇಕಾದ್ರೂ ಯಾವ ಕ್ಷಣ ಬೇಕಾದ್ರೂ ನಾವು ನೋಡ್ಬೋದು. ಏನಂತ ಮಾಟ ಮಂತ್ರ ಅಲ್ಲ, ವಿಜ್ಞಾನ ನಡೀತಾ ಇದೆ. ಬುದ್ಧಿವಂತರ ಸಂಖ್ಯೆ ಜಾಸ್ತಿ ಆಗ್ತದೆ. ಬುದ್ಧಿವಂತರ ಸಂಖ್ಯೆ ಜಾಸ್ತಿ ಆದಾಗ ಇದು ಜಾಸ್ತಿ ಆಗ್ತದೆ. ಅವತ್ತು 1980ರಲ್ಲಿ ಇವತ್ತು ಯೋಚನೆ ಮಾಡಿ, ಅವತ್ತು 1 ವಾರ ಆಗೋದು ನಾವು ಮೈಸೂರು ಫೋನ್ ಮಾಡಬೇಕು, 1 ವಾರ. ಇವತ್ತು 1 ನಿಮಿಷದಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಇಳಿಬೋದು. ಅಂದರೆ ಟೆಕ್ನಾಲಜಿ ಹಿಂಗಾಗಿದೆ. ಈಗ ನಮ್ಮ ತಂದೆ 50 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಅಂತ ಅಂದ್ಕೊಂಡು ತಿಳ್ಕೊಂಡು ಅವರು ಸತ್ತೋದ್ರು. ಅದೇ ನಮ್ಮ ತಂದೆ ಇವತ್ತು ಮೆಡಿಕಲ್ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಅದು ನಮ್ಮ ತಂದೆ 50 ಗಂಟೆ ಗೊತ್ತಿರೋದು. ಅವಾಗಿರಲಿಲ್ಲ. 1970ನಲ್ಲಿ ಇರಲಿಲ್ಲ. ಏನು ಅಂದರೆ ಬುದ್ಧಿವಂತರ ಸಂಖ್ಯೆ ಜಾಸ್ತಿ ಆಗಿ ಅವರುಗಳು ಮೆಡಿಕಲ್ ಟೆಕ್ನಾಲಜಿ ಬಹಳಷ್ಟು ವೇಗವಾಗಿ ಬೆಳೆದಿದೆ. ಇವತ್ತು ಎಲ್ಲ 90 ವರ್ಷ 80 ವರ್ಷ ಕಾಮನ್ ಬರ್ತಾ ಇರ್ತಕ್ಕಂಥದ್ದು ಕಾರಣ. ಇದಕ್ಕೆ ನಾವು ವಿಜ್ಞಾನಿಗಳು ಅದಕ್ಕೆ ಜೊತೆಗೆ ಬುದ್ಧಿವಂತರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಇದು ನಾವು ಹೆಚ್ಚು ಬದುಕಲಿಕ್ಕೆ, ಹೆಚ್ಚು ಆರೋಗ್ಯವಾಗಿರಲಿಕ್ಕೆ, ಹೆಚ್ಚು ವಿಶ್ವಮರಣ ಮಾಡಲಿಕ್ಕೆ ಅನುಕೂಲ ಆಗ್ತಿರ್ತಕ್ಕಂಥದ್ದು. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದನ್ನ ನೆಗ್ಲೆಕ್ಟ್ ಮಾಡಬೇಕು. ನೀವು ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಕು. ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಬುದ್ಧಿವಂತರನ್ನ ಮುಂದಕ್ಕೆ ತರಬೇಕು. ಇವತ್ತು ಅವರಿಲ್ಲ ಅಂದರೆ ಈ ಪ್ರಪಂಚ ಇಲ್ಲ, ಬೇರೆ ಯಾರಿಂದ ಇದು ಆಗ್ತದೆ. ಅವ್ರು ಬಹಳ ಮುಖ್ಯ. ಇಂಥ ಪ್ರತಿಭೆ ಇರ್ತಕ್ಕಂಥ ಈ ಹಳ್ಳಿನಲ್ಲಿ, ಅದು ಹುಣಸೂರು ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಪತ್ತೆ ಹಚ್ಚಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಿರ್ತಕ್ಕಂಥದ್ದು ಇದು ಬಹಳ ಒಳ್ಳೆ ಕೆಲಸ ಅಂತ ನಾನು ಅನ್ಕೊಳ್ತೀನಿ. ಇವತ್ತು ನೀವೇನು ವೇದಿಕೆ ಮೇಲೆ ಸ್ವಾಮೀಜಿ ಸಮೇತ ಎಲ್ಲರೂ ಇದ್ದೀರಿ, ನೀವೆಲ್ಲರೂ ಕೂಡ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀರಿ. ಇಂಥ ಕೆಲಸ ಎಲ್ಲ ತಾಲೂಕಿನಲ್ಲೂ ಆಗಬೇಕು, ಎಲ್ಲ ಹಳ್ಳಿನಲ್ಲೂ ಆಗಬೇಕು ಅನ್ನೋದು ನಾನು ಮನಸ್ಸಲ್ಲಿ ಇರ್ತಕ್ಕಂಥದ್ದು. ಇವ್ರನ್ನ ನಾವು ಹೆಚ್ಚು ಪ್ರೋತ್ಸಾಹ ಮಾಡಬೇಕು, ಇವ್ರಿಗೆ ಗೌರವ ಕೊಡಬೇಕು. ಅವರಿಂದ ಈ ದೇಶ ಎಲ್ಲ ಉದ್ಧಾರ ಆಗ್ತದೆ ಅನ್ನೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾನು ನೋಡ್ತಾ ಇದ್ದೆ SSLCನಲ್ಲಿ 100ಕ್ಕೆ ನಾನು ನನ್ನ ಕಾಲದಲ್ಲಿ 1960 ಬರೀ ಪಾಸ್ ಆದರೆ ರ್ಯಾಂಕ್ ಬಂದಂಗೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ನನ್ನ ಮಕ್ಕಳು, ನನ್ನ ಮನೆ ಮಕ್ಕಳು, ನನ್ನ ಮೊಮ್ಮಕ್ಕಳು ಅವರ ಇಂಟೆಲಿಜೆಂಟ್ ಕೋಶನ್ ಬಹಳ ವೇಗವಾಗಿ ಹೋಗ್ತಾ ಇದೆ. ನನ್ನ ಮೊಮ್ಮಗ ಮೊಬೈಲ್ ಯೂಸ್ ಮಾಡೋ
ಟೆಕ್ನಿಕ್ ನನಗೆ ಬರಲ್ಲ ಇನ್ನು. ಅಂದ್ರೆ ಬುದ್ಧಿವಂತಿಕೆ ಬಹಳ ಬೆಳೀತಾ ಇದೆ, ಬಹಳಷ್ಟು ಬೆಳೀತಾ ಇದೆ. ಅವ್ರಿಗೆ ಪ್ರೋತ್ಸಾಹ ಇರೋದ್ರಿಂದ ಬೆಳೀತಾ ಇದೆ, ವಿಜ್ಞಾನ ಬೆಳೀತಾ ಇದೆ, ಪ್ರತಿಯೊಂದು ಕ್ಷೇತ್ರನೂ ಬೆಳೀತದೆ. ಈ ಎಕನಾಮಿಕ್ಸ್ ಬೆಳೀತಾ ಇದೆ, ಬ್ಯಾಂಕಿಂಗ್ ಬೆಳೀತಾ ಇದೆ, ಪ್ರತಿಯೊಂದು ಬೆಳೀತಾ ಇದೆ. ಇವೆಲ್ಲ ಈ ದೇಶಕ್ಕೆ ಒಳ್ಳೆ ವಿಜ್ಞಾನಿಗಳು ಬೇಕು, ಈ ದೇಶಕ್ಕೆ ಒಳ್ಳೆ ಡಾಕ್ಟರ್ಸ್ ಬೇಕು, ಈ ದೇಶಕ್ಕೆ ಒಳ್ಳೆ ಎಕಾನಮಿಸ್ಟ್ಗಳು ಇವ್ರು ಬೇಕು, ಎಕಾನಮಿಸ್ಟ್ಗಳು ಬೇಕು. ಇದು ಬಹಳ ಮುಖ್ಯ. ಇದು ಮಾಡಬೇಕಾದ್ರೆ ನಾವು ಸೇರಿ ಇಂಥ ಪ್ರತಿಭಾವಂತರನ್ನ ಅವರಿಗೆ ಪ್ರೋತ್ಸಾಹ ಕೊಡಬೇಕು, ಬಹಳ ಮುಖ್ಯ. ಬಹಳಷ್ಟು ಉದಾಹರಣೆಗಳನ್ನ ನಾನು ಹೇಳಬಲ್ಲೆ. ನಾವು ಹಿಂದೆ 1980s ಎಕ್ಸಾಂಪಲ್ ನನ್ನ ಜೊತೆಯಲ್ಲಿ ಬಹಳಷ್ಟು ಜನ ಚೈನಾದಿಂದ ಬಂದು ಹುಡುಗರು ಅಮೆರಿಕದ ಕೆಲಸ ಮಾಡ್ತಿದ್ರು. ಅವ್ರಿಗೆ ಅವ್ರು ಕೇಳ್ತಿದ್ದೆ ನಾನು, ನೀವು ವಾಪಸ್ ಹೋಗಲ್ವಾ ಅಂತ. ಇಲ್ಲ, ನಾನು ಹೋಗಲ್ಲ ಅಂತ. ಕಾರಣ ನಮ್ಮ ಚೈನಾದಲ್ಲಿ ನಾನು 2 ವರ್ಷ ಊಟ ಇದು ಐ ಆಮ್ ಟಾಕಿಂಗ್, ನಾವು ಒಂದು 1980 ವಿಚಾರ ಹೇಳ್ತಿದ್ದೀವಿ. ನಾವು ಹೋಗಲ್ಲ, ನಾನು ವಾಪಸ್ ಅಂತಂದ್ರೆ ನಾವು ಚೈನಾದಲ್ಲಿ ಒಂದು ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನ ಕಷ್ಟ. ಅದೇ ಅಮೆರಿಕದಲ್ಲಿ ನಾನು PhD ಮಾಡಿ ಕಾರ್ ಇಟ್ಕೊಂಡು ಪೆಟ್ರೋಲ್ ಹಾಕೊಂಡಿದ್ರು ಕೂಡ ನಾನು 2 ಹೊತ್ತು ಬಹಳ ಲಕ್ಸುರಿಯಸ್ ಆಗಿರ್ತೀನಿ ಅಂತ ಹೇಳೋರು. ಇವತ್ತು ಪರಿಸ್ಥಿತಿ ಬಹಳ ಬೇರೆ ಇದೆ. ಇವತ್ತು ಚೈನಾ ಪ್ರಪಂಚವನ್ನೇ ಹಿಂದಾಗಿ ಅವರು ಹೊಂದಿದ್ದಾರೆ. ಕಾರಣ ಅವರು ಪ್ರತಿಭಾವಂತರನ್ನ ಪುರಸ್ಕಾರ ಮಾಡಲಾಗಿ, ಪ್ರತಿಭಾವಂತರನ್ನ ಕರ್ಕೊಂಡು ಬರಲಾಗಿ, ವಿದ್ಯೆಯನ್ನು ಇಟ್ಕೊಂಡಾಗಿ ಇವತ್ತು ಇದು ಅವರು ಚೈನಾ ಅಷ್ಟು ಮುಂದಿರಲಿಕ್ಕೆ ಸಾಧ್ಯ. ನಾನು ಒಂದು 25 ದೇಶಗಳನ್ನು ನೋಡಿದ್ದೀನಿ, 20 ದೇಶಗಳಲ್ಲಿ ಕೆಲಸ ಮಾಡಿದ್ದೀನಿ. ಆದರೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಎಲ್ಲವೂ ಇಲ್ಲ. ನಮ್ಮ ಭಾರತ ದೇಶದ ಸಂಸ್ಕೃತಿ ಬೇರೆ ಎಲ್ಲವೂ ಇಲ್ಲ. ಅದರಿಂದ ನಮಗೆಲ್ಲರೂ ಕಡೆ ಹಿನ್ನಡೆ ಆಗ್ತಿದೆ. ಆ ಹಿನ್ನಡೆ ಏನು ಅನ್ನೋದನ್ನ ನೀವು ಪತ್ತೆ ಮಾಡ್ತೀವಿ. ನಾವು ಇತ್ತೀಚಿನ 8 ವರ್ಷದಿಂದ ನೋಡ್ತಿದ್ದೀನಿ, ನಮ್ಮ ಯಾವುದೇ ಸರ್ಕಾರ ಇರ್ಬೋದು, ಹೈಯರ್ ಎಜುಕೇಶನ್ ಬಗ್ಗೆ, ಸೈನ್ಸ್ ಟೆಕ್ನಾಲಜಿ ಬಗ್ಗೆ ಗೌರವನೇ ಇಲ್ಲ, ಕೆಳಗಡೆ ಹೋಗ್ತಾ ಇದೆ. ಕಾರಣ ಅವರಿಗೆ ಅದು ಪ್ರಾಮುಖ್ಯತೆ ಅಲ್ಲ, ಅದು ಪ್ರಮುಖ ಅಲ್ಲ ಅನಿಸ್ತದೆ. ಇದೇ ರೀತಿ ಬೆಳೆದ್ರೆ ಇನ್ನು 20 ವರ್ಷ ಈ ದೇಶ ಇನ್ನು 50 ವರ್ಷ ಹಿಂದೆ ಹೋಗ್ತದೆ. ಅದರಿಂದ ಅದು ಆಗಬಾರ್ದು. ಅದಕ್ಕೆಲ್ಲ ನೀವು ಶ್ರದ್ಧೆ ಕುತ್ಕೋಬೇಕು. ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ಒಂದು 10 ವರ್ಷದಿಂದ ನಮ್ಮ ವಿದ್ಯೆ, ಶಿಕ್ಷಣ ಕ್ಷೇತ್ರ ಮತ್ತೆ ಈ ವಿಜ್ಞಾನ ಕ್ಷೇತ್ರ ಎಲ್ಲ ಹಿಂದೆ ಹೋಗಿದ್ದಾರೆ. ಪ್ರಾಮುಖ್ಯತೆ ಇಲ್ಲ, ಅವರಿಗೆ ಪ್ರಯಾರಿಟಿನೇ ಬೇರೆ. ಇದು ಬಹಳ ಮುಖ್ಯ. ಇವತ್ತು ನಾವು ಒಬ್ಬ ಮನುಷ್ಯ 5 ಗಂಟೆ ಕೆಲಸ ಮಾಡಲಿಲ್ಲ, ಅವ್ನು ನಿಮ್ಮ ಮನೆಯಲ್ಲಿ ಇರು, ನಾನು ಎಲ್ಲವನ್ನು ಕೊಡ್ತೀನಿ ಅಂತಂದ್ರೆ ವೆನಿಜುಲಾ ನೀವು ದೇಶ ನೆನಪು ಬರ್ತದೆ. ವೆನಿಜುಲಾ ವಾಸ್ ರಿಚೆಸ್ಟ್ ಕಂಟ್ರಿ. ಅವರು ಇದೇ ತರ ಈ ರಾಜಕೀಯದವರು 3,000 ಕೊಟ್ಟರೆ ಇನ್ನೊಂದು ರಾಜಕೀಯದವರು 6,000 ಕೊಡೋದು, ಇನ್ನು 9,000 ಕೊಟ್ಟು ಇವತ್ತು ಬೆಗ್ಗರ್ ಕಂಟ್ರಿ ಆಗಿ ಹೋಗಿದೆ. ಇವತ್ತು ನಾವು ಪ್ರಜೆಗಳು ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಅವ್ರಿಗೆ ಏನ್ ಬೇಕಾಗಿಲ್ಲ, ಅವ್ರು 3,000 ಕೊಟ್ಟು ಸೀಟ್ ತಗೋಬೇಕಷ್ಟೇ. ಅವರು ಅದಾಗಬಾರ್ದು. ಅದನ್ನ ನೀವು ಖಂಡಿಸ್ಬೇಕು, ಅದನ್ನ ನೀವು ಒಪ್ಕೋಬಾರ್ದು. ನಮ್ಮ ದೇಶ ನಾವೆಲ್ಲ ಇವತ್ತು ಬದುಕ್ತೀವಿ, ನಮ್ಮ ಮರಿ ಮಕ್ಕಳು ಬದುಕಿ ಸಾಧ್ಯ. ಅದನ್ನು ಮಾಡಬಾರ್ದು, ಅದನ್ನು ಪ್ರೋತ್ಸಾಹ ಕೊಡಬಾರ್ದು. ವಿದ್ಯೆಗೆ ಪ್ರೋತ್ಸಾಹ ಕೊಡಬೇಕು, ಜೊತೆಗೆ ಒಳ್ಳೆ ಕೆಲಸಗಳನ್ನ ಕೆಲಸಕ್ಕೆ ನಾವು ಯಾವತ್ತೂ ಉತ್ತೇಜನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ, ಇವತ್ತು ಬಹಳ ಸಂತೋಷದಿಂದ ನಮ್ಮ ಸುರೇಶ್ ಮತ್ತೆ ಇವರು ನಮ್ಮ ಅಧ್ಯಕ್ಷರು ಗಣೇಶ್ ಕೋಟು ಎಲ್ಲರೂ ಕೂಡ ಬಹಳ ದೃಷ್ಟಿಗಳಿಂದ ನಮ್ಮ ಪ್ರತಿಭಾ ಪುರಸ್ಕಾರಕ್ಕೆ ದಿಲ್ಲಿಂದ ಕೇಳ್ಕೊಂಡು ನನಗೆ ಟೈಮ್ ಇರಲಿಲ್ಲ, ದೇಶದಲ್ಲಿ ಇರಲಿಲ್ಲ, ಹಾಗಾಗಿ ಬಂದಿದ್ದೀನಿ. ನಾನು ಈ ಪಕ್ಕದ ಊರವನೇ. ಈ ಊರಿಗೆ ಇವತ್ತು ಏನು ಬೇಕು, ಸುಳ್ಸೂರು ನಾವು ಹಿಂದೆ